ಯೂಟ್ಯೂಬಲ್ಲಿ ಕಥೆಯನ್ನು ಓದ್ತಾನೆ. ಅವರಿಗೆ ನೂರಾರು ಮಂದಿ ಇದ್ದಾರೆ ಅದನ್ನು. ಆಮೇಲೆ ಪಾಡ್ಕಾಸ್ಟಲ್ಲಿ ಓದ್ತಾನೆ. ಅದನ್ನು ಹಲವಾರು ಮಂದಿ ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇರ್ತಾರೆ. ಅದು ಕಾರಲ್ಲಿ ಹೋಗುವಾಗ ಆ ಪಾಡ್ಕಾಸ್ಟ್ ಆನ್ ಮಾಡಿಕೊಂಡು, ಕೆಲವರಿಗೆ ಯಾವುದು ಯೂಟ್ಯೂಬನ್ನು ಪ್ರೀಮಿಯಮ್ ಮಾಡಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಬರಲ್ಲ, ಅವ್ರು ಕೇಳ್ತಾ ಹೋಗ್ತಾರೆ ಅಂತ. ಹೀಗಾಗಿ ಲೇಖಕರು ಕೂಡ ತಮ್ಮ ಬರಹಗಳನ್ನು ಆ ಹೊಸ ಮಾಧ್ಯಮಕ್ಕೆ ತೆರೆದುಕೊಳ್ಳದೆ ಹೋದರೆ ಇದು ಇಲ್ಲೇ ಉಳಿದು ಬಿಡುತ್ತೆ ಅನಿಸುತ್ತೆ. ನಾನು ಬಂದ ತಕ್ಷಣ ಮಂಜುನಾಥ್ ಅವರು ಹೇಳಿದ್ರು, ಇವತ್ತು ಕನ್ನಡಪ್ರಭದಲ್ಲಿ ಸುದ್ದಿ ಪ್ರಕಟ ಆಗಿದೆ 15 ಪುಸ್ತಕ ಬಿಡುಗಡೆದು. ಆ ಪುಸ್ತಕ ಯಾರೆಲ್ಲ ಇರ್ತಾರೆ ಅಂತೇಳಿ ಅವರ ಪಟ್ಟಿಯಲ್ಲಿ MK ಇಂದಿರಾ ಅವರ ಹೆಸರು ಬಂದುಬಿಟ್ಟಿದೆ. ಅದು ಸರಿ, ಅವ್ರು ನಮ್ಮ ಜೊತೆಗೇ ಇದ್ದಾರೆ. ಅವರ ಪುಸ್ತಕಗಳು ಮತ್ತೆ ಮತ್ತೆ ಪ್ರಿಂಟ್ ಆಗುತ್ತಿರುವುದು ಅದಕ್ಕೆ ಸಾಕ್ಷಿ. ಅದು MK ಇಂದಿರಾ ಅವರು ನಾನು ಬಾಲ್ಯದಲ್ಲಿ ಓದ್ತಾ ಇದ್ದ ಲೇಖಕರಲ್ಲಿ ಶುರು ಮಾಡಿದ್ದು ಎಲ್ಲರೂ ಮಾಡುವಂತೆ ಎನ್ ನರಸಿಂಹ ಅವರಿಂದ, ಜಿಂದೆ ನಂಜುಂಡಸ್ವಾಮಿ, ಹೀಗೆ ಪತ್ತೇದಾರಿ ಕಾದಂಬರಿಗಳಿಂದ ಈ ಮಹಿಳಾ ಕಾದಂಬರಿಗಳ ಕಡೆ ಹೊರಳಿಕೊಳ್ಳುವ ಹೊತ್ತಿಗೆ ನಾನು ಓದಲಿಕ್ಕೆ ಶುರು ಮಾಡಿದ್ದು ಮುಖ್ಯವಾಗಿ ಇಬ್ಬರನ್ನು. ಒಂದು MK ಇಂದಿರಾ ಅವರು, ಇನ್ನೊಬ್ಬರು ತ್ರಿವೇಣಿ ಅವರು, ಆಮೇಲೆ ನಂತರದ ದಿನಗಳಲ್ಲಿ ಅನುಪಮ ನಿರಂಜನ್ ಅವರು. ಇವರು ಮೂವರು ನಮಗೆ ಮುಖ್ಯವಾಗಿ ಆ ಕಾಲದ ಮಹಿಳಾ ಲೇಖಕಿಯರು. ನಾವು ಓದ್ತಿದ್ದವರಲ್ಲಿ ನಾನು ಇವತ್ತು ಅವರ ಪುಸ್ತಕವನ್ನು ಓದಿದಾಗ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಅವರ ಭಾಷೆ ಇವತ್ತಿಗೆ ತಕ್ಕಂತೆ ಎಷ್ಟು ಚೆನ್ನಾಗಿದೆ ಅಂದರೆ, ಅವರೊಂದು ಸೆಂಟೆನ್ಸ್ ಬರೀತಾರೆ. ಏನಂದರೆ, ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾಳೆ, ಬಹಳ ವಿನೋದ ಪ್ರವೃತ್ತಿಯ ಹೆಣ್ಮಗಳವಳು. ತನ್ನ ಹೊಸ ಪರಿಸರಕ್ಕೆ ಹೋದಾಗ ಆಕೆಯ ವಿನೋದ ಪ್ರಜ್ಞೆ ಮಲಿನಗೊಂಡಿತು ಅಂತ. ಅಂದರೆ ಅಲ್ಲಿಯ ವಾತಾವರಣದಲ್ಲಿ ಅವಳ ವಿನೋದ ಪ್ರಜ್ಞೆ ಮಲಿನಗೊಂಡಿತು ಅಂದರೆ ಕಲುಷಿತವಾಯಿತು ಅಂತ. ಅದನ್ನು ಭಾಳ ಅಂದರೆ ಅದನ್ನು ವಿವರಿಸ್ಬೋದು ಪುಟಗಟ್ಟಲೆಯಲ್ಲಿ, ಬಟ್ ಒಂದೇ ಪದದಲ್ಲಿ ಬರೀತಾರೆ. ಇವತ್ತು ನಾವು ಬಳಸ್ತಿರುವ ಭಾಷೆ ಅಲ್ಲಿಂದ ಬಂದಿದ್ದು ಅಂತ. ಎಷ್ಟು ಚೆನ್ನಾಗಿ ನಮಗೆ ಇವರೆಲ್ಲ ಮೇಷ್ಟ್ರುಗಳು ನಮಗೆ ಆ ಕಾಲದಲ್ಲಿ. ಇವತ್ತು ನಾವು ಲೇಖಕರಾಗಿದ್ದರೆ MK ಇಂದಿರಾ ಪಾತ್ರ ಇದೆ, ತ್ರಿವೇಣಿಯವರ ಪಾತ್ರ ಇದೆ, ನಾವು ಓದಂಥ ಲೇಖಕರ ಪಾತ್ರ ಇದೆ ಅಂತಂದರೆ ಅಷ್ಟು ಚೆನ್ನಾಗಿ ನಮಗೆ ಭಾಷೆಗಳನ್ನು ಕೊಡ್ತಾ ಹೋದವರು. ಆಮೇಲೆ ಬಹಳ ಮೊನ್ನೆ ಲಕ್ಷ್ಮಿ ಬಂದಿದ್ರು, ಜೂಲಿ ಲಕ್ಷ್ಮಿ. ಅವ್ರ ಹತ್ರ ಮಾತಾಡ್ತಿದ್ದಾಗ ಒಂದು ಅಂಶ ಹೊಳೆಯಿತು ನನಗೆ. ಅವರ ಸಿನಿಮಾಗಳನ್ನು ನೋಡ್ತಾ ಇದ್ದೆ ಯಾವುದೊಂದು ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅಂತ. ಅಲ್ಲಿ ನೋಡ್ತಿದ್ದಾಗೆ ಆ ಕಾಲದಲ್ಲಿ ಒಬ್ಬ ಮಹಿಳೆಗೆ ಇದ್ದಿದ್ದು 10-15 ಎಕ್ಸ್ಪ್ರೆಷನ್ ಮಾತ್ರ. ಒಂದು ಶಾಲೆಗೆ ಹೋಗ್ತಾಳೆ, ಮದುವೆ ವಯಸ್ಸು 15ನೇ ವರ್ಷಕ್ಕೆ ಮದುವೆ ವಯಸ್ಸು ಬರುತ್ತೆ. ಆ ಮದುವೆ ವಯಸ್ಸಿಗೆ ಬಂದ ತಕ್ಷಣ ಅವಳನ್ನು ನೋಡ್ಲಿಕ್ಕೆ ಒಬ್ಬ ಗಂಡು ಬರ್ತಾನೆ. ಆ ಗಂಡು ಬಂದಾಗ ಗಂಡಿನ ಎದುರು ಅಲಂಕೃತರಾಗಿ ಕುಳಿತುಕೋಬೇಕು, ಹಾಡ್ಲಿಕ್ಕೆ ಬಂದರೆ ಹಾಡಬೇಕು, ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಆಮೇಲೆ ಅವನು ಒಪ್ಕೋತಾನ ಇಲ್ವೋ ಅಂತ ಕಾಯಬೇಕು. ಒಪ್ಕೊಂಡ್ರೆ ಮತ್ತೆ ಮದುವೆ ಗಂಡನ ಮನೆಗೆ ಹೋಗಬೇಕು. ಅಲ್ಲಿ ಹೋಗಿ ಅತ್ತೆ ಮಾವಂದ್ರ ಸೇವೆ ಮಾಡ್ಕೊಂಡಿರ್ಬೇಕು. ಅಂದರೆ ಎಲ್ಲೂ ಕೂಡ ತನ್ನ ನಿಜವಾದ ವ್ಯಕ್ತಿತ್ವವನ್ನು ಹೊರಗೆ ಹಾಕಲಿಕ್ಕೆ ಅವಕಾಶವೇ ಇಲ್ಲದಂಥ ಒಂದು ಕಾಲದಲ್ಲಿ ಇವರು ಈ ಕಾದಂಬರಿಯಲ್ಲಿ ಇಂಥ ವೈವಿಧ್ಯವನ್ನು ತರ್ತಾರಲ್ಲ ಅಂತ ನನಗೆ ಆಶ್ಚರ್ಯ ಆಗಿದೆ. ಅಂದರೆ ಆಗಿನ ಕಾಲದ ಹೆಣ್ಣು ಮಕ್ಕಳು ಬದುಕ್ತಿದ್ದೇ ಈ ಕಾದಂಬರಿಗಳಲ್ಲಿ ಅಂತ. ಅಂದರೆ ತಮ್ಮ ಎಲ್ಲ ಸಾಧ್ಯತೆಗಳನ್ನು ಈ ಕಾದಂಬರಿ ತೋರ್ತಾ ಇತ್ತು. ಆದ್ದರಿಂದ ಈ ಕಾದಂಬರಿಗಳನ್ನ ಓದ್ತಾ ಇದ್ರು ಅಂತ. ನಾನು ಲಕ್ಷ್ಮಿ ಅವ್ರಿಗೆ ಹೇಳ್ತಿದ್ದೆ, ನಿಮ್ಗೆ ಎಷ್ಟು ಕಷ್ಟ ಇದೆ ನಡ್ಸೋದಕ್ಕೆ ಅಂದರೆ 10 ಎಕ್ಸ್ಪ್ರೆಷನ್ ಸಾಕು ಇಡೀ ಸಿನಿಮಾ ಮಾಡೋದಕ್ಕೆ. ಒಂದು ಬಡತನ, ಒಂದು ಗಂಡನಿಗೆ ಕಾಯಿಲೆ ಬಿದ್ದಿದೆ, ಕಣ್ಣೀರು ಹಾಕೋದು, ಗಂಡ ಬಡತನದಲ್ಲಿದ್ದಾನೆ, ಕಣ್ಣೀರು ಹಾಕೋದು, ಅಥವಾ ಯಾರೋ ಬಂದು ಇವಳನ್ನು ತುಚ್ಛವಾಗಿ ಮಾತಾಡ್ತಾರೆ, ಈಕೆ ಬಗ್ಗೆ ಏನೋ ಒಂದು ಗಾಳಿ ಮಾತುಗಳನ್ನ ಆಡ್ತಾರೆ, ಕಣ್ಣೀರು ಹಾಕೋದು. ಈ ಎಕ್ಸ್ಪ್ರೆಷನ್ ಬಿಟ್ಟರೆ ಬೇರೆ ಆಕೆಯ ಪ್ರತಿಭೆ ಹೊರಗೆ ಬರುವಂಥ, ಅಥವಾ ಆಕೆಯ ಸಿಟ್ಟಿನ ರೂಪವನ್ನು ತೋರುವಂಥ, ಆಕೆಯ ಪ್ರತಿಭಟನೆಯನ್ನು ತೋರುವಂಥ ಯಾವ ಅವಕಾಶವೂ ಇಲ್ಲದಂಥ ಕಾಲದಲ್ಲಿ ಇಷ್ಟು ಕಾದಂಬರಿಗಳನ್ನು ಈ ರೀತಿಯಾಗಿ ಬರೆದು ಆ ಹೆಣ್ಣು ಮಕ್ಕಳಲ್ಲಿ ಒಂದು ಜೀವಂತಿಕೆ ಮತ್ತು ತನಗೆ ಕೂಡ ಈ ರೀತಿ ಬದುಕಕ್ಕೆ ಸಾಧ್ಯವಿತ್ತು, ಆದರೆ ಅದನ್ನು ನಾನು ತ್ಯಾಗ ಮಾಡಿ ಈ ಥರ ಬದುಕ್ತಿದ್ದೀನಿ ಅಂತ ಹೇಳುವ ಭಾವನೆ ಹುಟ್ಟಿಸಿರುವಂಥ ಕಾದಂಬರಿ ಇದೆಯಲ್ಲ MK ಇಂದಿರಾ ಅವ್ರದ್ದು ಮತ್ತು ತ್ರಿವೇಣಿ ಅವ್ರದ್ದು, ಮತ್ತು ಆ ಕಾಲಘಟ್ಟದಲ್ಲಿ ಬರೆದಂಥ ಹೆಣ್ಮಕ್ಳದ್ದು ಇದೆಯಲ್ಲ, ಬಹಳ ದೊಡ್ಡ ಸಾಧ್ಯ ಅಂತ ಅನ್ನಿಸ್ತು. ಅಂದರೆ ಒಂದು ಕಾದಂಬರಿ ಏನು ಮಾಡಬಲ್ಲದು ಅಂದರೆ, ಆ ಕಾಲಘಟ್ಟದಲ್ಲಿ ಬದುಕ್ತಿರುವಂಥ ನೊಂದವರ ಅಥವಾ ಒಂದು ರೀತಿಯಲ್ಲಿ ಶೋಷಿತರ, ತಮಗೆ ಹೇಳಿಕೊಳ್ಳಿಕ್ಕಾಗದವರ ಭಾವನೆಗಳನ್ನು ಅದು ಹೇಳುವ ಮೂಲಕ ಅವರ ಬದುಕನ್ನು ಶ್ರೀಮಂತಗೊಳಿಸಬಲ್ಲದು ಅಂತ. ಅದನ್ನು ಬಹಳ ಚೆನ್ನಾಗಿ ಈ ಕಾದಂಬರಿ ಮಾಡಿದೆ. ಸೊ ನಿಮ್ಮ ತಾಯಿಯವರಿಗೆ ಮತ್ತು ಈ ಕಾದಂಬರಿಯನ್ನು ಇವತ್ತು ಮತ್ತೆ ಮುದ್ರಣ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ಸಣ್ಣ ಸಣ್ಣ ಕಾದಂಬರಿಗಳನ್ನು ತಂದಿದ್ದೀರಿ, ಬಟ್ ಬಹಳ ಮುಖ್ಯವಾದ ಕಾದಂಬರಿಗಳನ್ನು ತಂದಿದ್ದೀರಿ. ಸೊ ಇದನ್ನು ತರುವ ಮೂಲಕ ನಿತಿನ್ ಶಾ ಮತ್ತು ದೊಡ್ಡೇಗೌಡರಿಗೆ ವಂದನೆಗಳನ್ನ ಹೇಳ್ತೀನಿ. ಎರಡನೇದು ನನಗೆ ಭಾಳ ಆಶ್ಚರ್ಯ ಆಗೋದು, ಗುರುಪ್ರಸಾದ್ ಅವರು. ನಂದು
70 ಕಾದಂಬರಿ ಆದಾಗ ಅವ್ರದ್ದು 5-6 ಬುಕ್ ಆಗಿತ್ತು. ನಂದು 90ಕ್ಕೆ ಬರೋ ಹೊತ್ತಿಗೆ 55ಕ್ಕೆ ಬಂದಿದ್ದರು. ನಾನು 101ಕ್ಕೆ ಬರೋ ಹೊತ್ತಿಗೆ 106ಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ನಾನು ರಾಹುಲ್ ದ್ರಾವಿಡ್ ಥರ ಸಿಂಗಲ್ಗಳು ನೋಡಿತಾ ಹೋದ, ಇವರು ಸಿಕ್ಸರ್ಗಳು ನೋಡಿತಾ ಹೋದ್ರು. ನೋಡಿ 6 ಬುಕ್ ರಿಲೀಸ್. ಈಗ ಈ ಪುಸ್ತಕದಲ್ಲಿ ಅವರು ಇವತ್ತು ರಿಲೀಸ್ ಮಾಡಿದಾರಲ್ಲ ಪಾಬ್ಲೋ ಎಸ್ಕೋಬಾರ್, ಅವನು ಬಹಳ ಅದ್ಭುತವಾದ ವ್ಯಕ್ತಿ. ಅವನಿಗೆ ಇಡೀ ದೇಶ ಅವನ ಹಿಂದೆ ಬಿದ್ದಿತ್ತು, ಬಟ್ ಇಡೀ ಯೂತ್ ಅವನ ಪರವಾಗಿತ್ತು. ಅವನು ಯೂತ್ಗಳ ಕಣ್ಮಣಿ. ನಮಗೆ ಚೆಗೆವಾರ ಹೇಗಿದ್ದಾರೆ ಒಂದು ಕಡೆ ಹೋರಾಟದಲ್ಲಿ, ಇನ್ನೊಂದು ಕಡೆ ಪಾಬ್ಲೋ ಎಸ್ಕೋಬಾರ್ ನಮಗೆ ಏನೇನು ಸಾಧ್ಯತೆ ಇದೆ ಅಂತ. ಅವನು ಸಾಯೋ ಹೊತ್ತಿಗೆ ಆ ಕಾಲದಲ್ಲಿ ಅವನ ಆಸ್ತಿ $30 ಬಿಲಿಯನ್, ಅಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದ, ಅಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದ, ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದ. ಬಹುಶಃ ಅಮೇರಿಕದ ಹಸ್ತಕ್ಷೇಪ ಇಲ್ಲದೆ ಹೋಗಿದ್ದರೆ ಅವನು ಅಲ್ಲೇ ಅವನು ಅದು ಕೊಲಂಬಿಯಾದಲ್ಲಿ ಪ್ರೆಸಿಡೆಂಟ್ ಆಗ್ತಿದ್ದ, ಅಷ್ಟು ಸಾಧ್ಯತೆ ಇತ್ತು. ಅವನು ಸತ್ತಾಗ ಆ ಕಾಲದಲ್ಲಿ 25,000 ಜನ ಬರ್ತಾರೆ ಅವನ ಸಾವಿನ ಮೆರವಣಿಗೆಯನ್ನು ನೋಡೋದಕ್ಕೆ. ಅಂದರೆ ಒಂದು ಹೊರಕಣ್ಣಿಗೆ ಅಪರಾಧಿಯಾಗಿ ಕಾಣುವಂಥವನು ಮತ್ತೊಂದು ಕಣ್ಣಿಗೆ ಬಹಳ ಒಳ್ಳೆಯವನಾಗಿ, ಅಂದರೆ ರಾಬಿನ್ ಹುಡ್ ವ್ಯಕ್ತಿತ್ವ ಅವನು ಭಾಳ ಆಸ್ಪತ್ರೆಯಲ್ಲಿ ಕಟ್ಟಿಸ್ತಿದ್ದ, ಬಡವರಿಗೆ ಸಹಾಯ ಮಾಡ್ತಿದ್ದ, ಈ ರೀತಿಯ ವ್ಯಕ್ತಿತ್ವ ಒಂದು. ಸೊ ಹಾಗಾಗಿ ಅವನನ್ನು ಕತೆ ಓದ್ತಾ ಇದ್ದರೆ ಒಂಥರ ಮೈ ಜುಮ್ ಅನ್ನತ್ತೆ. ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಈ ಎಲ್ಲ ಜಗತ್ತು ನೋಡ್ತಿದ್ದಾಗ ಅವನ ಥರ ಒಬ್ಬ ಬೇಕು ಅನಿಸುತ್ತೆ ನಮಗೆ. ಅಂದರೆ ಅವನು ಎಷ್ಟು ದಿಟ್ಟವಾಗಿ ಹೋರಾಟ ಮಾಡ್ತಿದ್ದ. ಅವನು ಶುರು ಮಾಡಿದ್ದು ಸಿಗರೇಟ್ ಮಾರೋದಕ್ಕೆ. ಆ ಸಿಗರೇಟನ್ನು, ಅದು ನಿಜವಾದ ಸಿಗರೇಟ್ ಅಲ್ಲ, ಅದರೊಳಗಡೆ ಏನೋ ಹಾಕೊಂಡು ಮಾಡ್ತಿದ್ದಾನೆ. ಈ ರೀತಿಯಾಗಿ ಒಂದು ಪ್ರತಿಭಟನೆಯಾಗಿ ಅವನು ಆರಂಭಿಸಿದ್ದು. ಅವನು ಆ ಕಾಲದ ಪ್ರತಿಭಟನೆಯನ್ನು ಬಯಸುವಂಥ ಹುಡುಗರ ಯಾರು ಅಮೆರಿಕದ ವಿರುದ್ಧವಾಗಿದ್ದರೋ ಅವರಿಗೆಲ್ಲ ಒಂಥರ ಮನೋನಾಯಕನಾಗಿಬಿಟ್ಟಿದ್ದ ಅಂಥ ಕಥೆಯನ್ನು ಹುಡುಕಿ ಬರೀತಿರ್ತಾರೆ ಇವರು. ನನಗೆ ಭಾಳ ಆಶ್ಚರ್ಯ. ನಿಮ್ಮದು ಮ್ಯಾಗ್ನಮ್ ಓಪಸ್ ಇನ್ನೂ ಬಂದಿಲ್ಲ, ನಾನು ಅದು ನೋಡ್ತಾ ಇದ್ದೀನಿ. ಯಾಕಂದರೆ ಯು ಆರ್ ಕೇಪೇಬಲ್ ಆಫ್ ರೈಟಿಂಗ್ ಎ ನಾವೆಲ್ ಲೈಕ್ ಗಾಡ್ ಫಾದರ್. ನಿಮ್ಮ ಇಡೀ ಅನುಭವ ಇದೆಯಲ್ಲ, ನೀವು ಇವತ್ತು ಈ ಕ್ರೈಮ್ ಡೈರಿಯಲ್ಲಿ ಬರೆದಿರುವಂಥದ್ದು, ಅದರಲ್ಲಿ ಉದಾಹರಣೆಗೆ ನಮಗೆ ಇವತ್ತು ಮೋಸ ಮಾಡಲಿಕ್ಕೆ ಇಡೀ ಜಗತ್ತು ಕಾಯ್ತಾ ಇರುತ್ತೆ. ಒಂದು ಫೋನ್ ಕಾಲಲ್ಲಿ ಮೋಸ ಮಾಡ್ಬೋದು, ಕ್ರೆಡಿಟ್ ಕಾರ್ಡಲ್ಲಿ, ಒಂದು OTPಯಲ್ಲಿ ಮೋಸ ಮಾಡಿ. ಅಂದರೆ ಮೊದಲಾದರೆ ಮನೆಗೆ ಕನ್ನ ಹಾಕಬೇಕಾಗಿತ್ತು, ಇವತ್ತು ಮನೆಗೆ ಬರಲೇಬೇಕಾಗಿಲ್ಲ. ಅವನು ಎಲ್ಲೋ ಕೂತ್ಕೊಂಡು ನಮ್ಮ ಹಣವನ್ನೆಲ್ಲ ದೋಚುವಂಥ ಶಕ್ತಿ ಇದೆ. ಸೊ ಆ ಥರದ್ದೆಲ್ಲ ಅಪರಾಧಗಳ ವಿರುದ್ಧ ನಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದ್ರಿ ಈ ಪುಸ್ತಕದಲ್ಲಿ. ಅದರಲ್ಲಿ ಬಹುಶಃ ಇದನ್ನು ಓದಿದರೆ ಬಹುಶಃ ಕಳ್ಳರಿಗೆ ಇದೊಂದು ಒಳ್ಳೆ ಗೈಡ್. ಇದು ಎಷ್ಟು ಥರ ಅಪರಾಧ ಮಾಡ್ಬೋದು ಅಂತ ಇಲ್ಲ ಇದರಲ್ಲಿ, ಅಷ್ಟು ಇದೆ ಇದರಲ್ಲಿ. ಬಹುಶಃ ಹಿಂದೆ ಒಂದು ಬರೆದಿದ್ದೀರಿ ಕ್ರೈಮ್ ಡೈರಿ ಅಂತಲ್ವಾ, ಭಾಳ ವರ್ಷಗಳ ಹಿಂದೆ. ಅದರ ಮುಂದುವರಿಕೆಯ ಭಾಗ ಇದು. ಸೊ ಅಷ್ಟು ನಾನು ಓದ್ತಾ ಹೋದಾಗ ನಾನು ಯಾಕೆ ಕೆಲಸ ಮಾಡಬೇಕು, ಇಲ್ಲ ಒಳ್ಳೆ ಕೆಲಸಗಳನ್ನು ಸೃಷ್ಟಿಸಿದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಬಟ್ ನಿಮ್ಮ ಕಾಸರವಳ್ಳಿಯವರು ಹೇಳಿದಾಗೆ ಬಹಳ ನಿರುದ್ವಿಗ್ನವಾದ ಶೈಲಿಯಲ್ಲಿ, ಅಂದರೆ ಎಲ್ಲೂ ಕೂಡ ತನ್ನ ದನಿಯನ್ನು ಎತ್ತರಿಸೋದೆ. ಅಂದರೆ ನಮ್ಮಲ್ಲಿ 2 ಇರ್ತಾರೆ, ಒಂದು ಕಾನ್ಸ್ಟೇಬಲ್ಗಳು ಇರ್ತಾರೆ, ಹೊಡಿತಾರೆ, ಬಟ್ ಹೈಯರ್ ಆಫೀಸರ್ಸ್ ಯಾವತ್ತೂ ಧ್ವನಿ ಎತ್ತರಿಸಲ್ಲ. ಅವರ ಧ್ವನಿಯಲ್ಲೇ ಒಂದು ಅಧಿಕಾರವಾಣಿ ಇರುತ್ತೆ. ಆ ರೀತಿಯಲ್ಲಿ ಈ ಪುಸ್ತಕವನ್ನು ಬರೆದಿದ್ದೀರಿ, ಎಲ್ಲ ಪುಸ್ತಕಗಳನ್ನು. ಮತ್ತು ಇವತ್ತು ಇಲ್ಲಿ ವೆರೈಟಿಯ ಪುಸ್ತಕ ಇದೆ. ಒಂದು ನೀವು ಬರೆದಿರುವಂಥ ಈ ಕ್ರೈಮ್ ಡೈರಿ, ಮತ್ತು ಯಾವುದು ನಡೆದಿದೆಯೋ ಅದನ್ನು ಬರೆದಿರೋದು. ಅವರು ಬರೆದಿರೋದು ಯಾವುದು ನಮ್ಮ ಜೀವನದಲ್ಲಿ ನಡಿಬೇಕು ಅದನ್ನು ಬರೆದಿದ್ದಾರೆ. ಅಂದರೆ ನಾವು ಸರಿ ಇಲ್ಲ, ಬಟ್ ಹೀಗೆ ಸರಿ ಮಾಡ್ಕೋಬೋದು, ಈಗ ಈ ರೀತಿ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೋಬೋದು ಅಂತ ಮೊನ್ನೆ ಒಂದು ಚರ್ಚೆ ನಡೀತಾ ಇತ್ತು. ಯಾವುದೋ ಸಭೆಯಲ್ಲಿ ಹೇಳ್ತಿದ್ರಂತೆ, ಈ ಜಗತ್ತಲ್ಲಿ ಕತೆ ಕಾದಂಬರಿಗಳನ್ನು ಜಾಸ್ತಿ ಓದ್ತಾರೆ, ವ್ಯಕ್ತಿತ್ವ ವಿಕಸನ ಪುಸ್ತಕಗಳನ್ನು ಅಷ್ಟು ಓದೋದಿಲ್ಲ ಅಂತ. ನಾನಾಗ ಹೇಳ್ತಿದ್ದೆ ದೊಡ್ಡೇಗೌಡರಿಗೆ, ಇವರ ಟಾಪ್ 10ನಲ್ಲಿ 9 ಬರೋದು ವಿಕಸನ ಪುಸ್ತಕಗಳು. ಅಂದರೆ ಅದನ್ನೇ ಜಾಸ್ತಿ ಓದ್ತಾರೆ ಅಂತ. ಅಂದರೆ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳು 106 ಮುದ್ರೆಗಳಲ್ಲಿ ಕಂಡಿವೆ. ನಾವು ಹೌ ಟು ಇನ್ಫ್ಲೂಯೆನ್ಸ್ ಆ್ಯಂಡ್ ಎಂಥದ್ದು ಇನ್ಫ್ಲೂಯೆನ್ಸ್ ಪೀಪಲ್ ಅಂತ ಡೇಲ್ ಕಾರ್ನೆಗಿಯ ಪುಸ್ತಕ ನಾವು ಆವತ್ತು ಓದ್ತಿದ್ದು. ಅದು ಬಿಟ್ಬಿಟ್ರೆ ಕನ್ನಡದಲ್ಲಿ ಈ ಪ್ರಕಾರ ಇರಲಿಲ್ಲ, ಅದು ಎಂಡಮುರಿಯಿಂದ ಶುರುವಾಯಿತು ಅಂತ ಅನಿಸುತ್ತೆ ನನಗೆ. ಬಟ್ ಆ ನಂತರ ನಮ್ಮಲ್ಲಿ ಜಗದಾತ್ಮಾನಂದ ಅವರು ಬದುಕಲು ಕಲೀರಿ ಎಂದು ಬರೆದರು, ಅದು ಕೂಡ ಭಾಳ ಪ್ರಸಿದ್ಧವಾಯಿತು. ಈಗ ಅದು ಪ್ರತಿಯೊಂದರಲ್ಲೂ ಬಂದಿದೆ. ಅಂದರೆ ನಮಗೆ ಎಷ್ಟು ಕಡೆ ಗೈಡೆನ್ಸ್ ಬೇಕು ಅಂದರೆ, ಒಂದು ವಾಕಿಂಗ್ ಬಗ್ಗೆ ಒಂದು ಪುಸ್ತಕ ಇರುತ್ತೆ, ವಾಕಿಂಗ್ ಮಾಡಿ ಯಾಕೆ ಮಾಡಬೇಕು, ಅದ್ರ ಬಗ್ಗೆ ಒಂದು ಬುಕ್ ಬರೆದ್ರೆ ಅದನ್ನು ಓದ್ತೀವಿ ನಾವು. ಅಂದರೆ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗುವಂಥ, ಅಂದರೆ ಮನೆಯಲ್ಲಿ ಇಡ್ಲಿ ಮಾಡಲಿಕ್ಕೆ ಗೊತ್ತಿರುವ ಹೆಣ್ಣುಮಗಳು ಕೂಡ ಇವತ್ತು ಯೂಟ್ಯೂಬ್ ನೋಡ್ಕೊಂಡೇ ಮಾಡ್ತಾರಲ್ಲ, ಎಲ್ಲಿ ತಪ್ಪೋಗುತ್ತೇನೋ ಅಂತ. ಸೊ ಆ ರೀತಿಯ ಡಿಪೆಂಡೆನ್ಸ್ ಬಂದುಬಿಟ್ಟಿದೆ. ಅದು ಇವತ್ತಿನ ಹುಡುಗರಿಗೆ ಬಹಳ ಮುಖ್ಯ ಅನಿಸುತ್ತೆ. ಆಮೇಲೆ ನಾನೊಂದು ಬುಕ್ ಬರೆದಿದ್ದೆ ಭಾಳ ಧೈರ್ಯದಿಂದ.
ನೀವು ಅದರಿಂದ ಪ್ರೇರಿತರಾಗಿ ಅಂದರೆ ಐ ಹೇಟ್ ಮೈ ವೈಫ್ ಅಂತ. ಸೊ ಇವರು ನೀವು ಹೆಂಡತಿಗೆ ಹೆದರುತ್ತೀರಾ ಅಂತ ಒಂದು, ಅಂದರೆ ಇದು ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೋದು. ನೀವು ಹೆದರ್ತೀರಾ, ನಾನು ಹೆದರ್ತೀನಿ ನೀವು ಹೆದರ್ತೀರಾ ಅಂತ. ಸೊ ನಾನು ನನ್ನ ಹೆಂಡತಿಗೆ ಹೆದರದೇ ಇದ್ರು ನಿಮ್ಮ ಹೆಂಡತಿಗೆ ಹೆದರ್ತೀನಿ. ಯಾಕಂದರೆ ಅವರಿದ್ದಾಗ ನಿಮ್ಮ ಬಗ್ಗೆ ಒಂದು ಸಲ ಏನೋ ಮಾತಾಡಿದ್ದಕ್ಕೆ ಬೈದಿದ್ರು ನನಗೆ ಅವರು, ವೇದಿಕೆ ಮೇಲೆ ಅವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು ನೀವು ಅಂತ. ಹಾಗಾಗಿ ನಿಮ್ಮ ಬಗ್ಗೆ ಅತ್ಯಂತ ಒಳ್ಳೆಯ ಮಾತುಗಳನ್ನು ಡುಂಡಿರಾಜದ ಅಂದರೆ ಭಾಳ ದೊಡ್ಡ, ಅಂದರೆ ಅವರು ಹನಿಗವಿ ಎಂದು ಹನಿಗವಿತೆಗಳನ್ನೇ ಬರೆದಿದ್ದು. ಉದಯವಾಣಿಲಿದ್ದಾಗ 16 ವರ್ಷ ಆಯಿತು ಸರ್, 14 ಉದಯವಾಣಿಲಿದ್ದಾಗ ನಾನು ಒಂದು ದಿನಕ್ಕೊಂದು ಹನಿಗವಿತೆಗಳು ಬರೀರಿ ಅಂತ ಹೇಳಿದ್ದೆ. ಅವರು ರಾಜಕಾರಣದ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬರೀತಾ ಇದ್ದರು. ನಾನು ಉದಯವಾಣಿ ಬಿಟ್ಟು 10 ವರ್ಷ ಆಯಿತು, ಅದನ್ನ ಇನ್ನೂ ಮುಂದುವರಿಸಿದ್ದಾರೆ ಅವರು. ಅಂದರೆ 14 ವರ್ಷಗಳಿಂದ ಪ್ರತಿದಿನ ಒಂದು ಹನಿಗವಿತೆಯನ್ನು ಬರೀತಿದ್ದಾರೆ. ಅದನ್ನು ಆಕರ್ಷಕವಾಗಿ, ಮತ್ತು ಅದು ಬರದೇ ಇದ್ದರೆ ಮಂಗಳೂರಿಂದ ಫೋನ್ ಬರುತ್ತೆ, ಇವತ್ತು ನಿಮ್ಮ ಹನಿಗವಿತೆ ಬಂದಿಲ್ಲ ಅಂತ. ಅದು ಅಷ್ಟು ಅದನ್ನು ಜನಪ್ರಿಯವಾಗಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರು ಹನಿಗವಿತೆ ಸಾಲದು ಅಂತೇಳಿ ಲೇಖನಕ್ಕೆ ವಿಸ್ತಾರ ಮಾಡಿಕೊಂಡಿದ್ದಾರೆ. ಬಹುಶಃ ನಿರಂತರವಾಗಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಅವ್ರದ್ದೊಂದು ಪ್ರಬಂಧ ಅಥವಾ ಹರಟೆ, ಈ ರೀತಿಯ ನಗು ಬರಹಗಳು ನಿರಂತರವಾಗಿ ಪ್ರಕಟ ಆಗ್ತಾ ಇರ್ತವೆ. ಇವರು ಏನಂದರೆ, ನಮ್ಮ ಹಳೆಯ ಕಾಲದಲ್ಲಿ ಮುದ್ದಣ್ಣ ಮನೋರಮೆಯ ಸಲ್ಲಾಪದಲ್ಲಿ ಒಂದು ಮಾತು ಬರುತ್ತೆ, ಕರಿಮಣ್ಣೆ ಸರದೊಳು ಚೆಂಬಹವಳವಂ ಕೋದಂತೆ ಅಂತ. ಹಾಗೆ ಇವರು ಈ ಲೇಖನದ ಮಧ್ಯದಲ್ಲಿ ಇವರ ಹನಿಗವನಗಳಿರುತ್ತೆ. ಈ ಹನಿಗವನಗಳಿಂದ ಲೇಖನ ಓದುವಂತಾಗುತ್ತೆ, ಮತ್ತು ಲೇಖನಗಳಿಂದ ಹನಿಗವನಗಳನ್ನು ಓದುವಂತಾಗುತ್ತೆ. ಈ ರೀತಿಯಾಗಿ ಒಂಥರ ವಿಶಿಷ್ಟ. ಅಂದರೆ ಇವತ್ತು ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ನೀವು ಬಿಡುಗಡೆ ಮಾಡಿದ್ರಿ, ಒಂದೇ ಥರದ್ದಿಲ್ಲ. ಇದರ ಮಧ್ಯೆ ಕಾದಂಬರಿ ಇದೆ, ವ್ಯಕ್ತಿತ್ವ ವಿಕಸನ ಇದೆ, ಕ್ರೈಮ್ ಇದೆ, ಹಾಸ್ಯ ಇದೆ, ಈ ಎಲ್ಲ ಪುಸ್ತಕಗಳಿವೆ. ಬಟ್ ಬಹಳ ಮುಖ್ಯವಾಗಿ ನನಗೆ ಅನಿಸೋದೇನೆಂದರೆ, ಈ 15 ಪುಸ್ತಕ ನೋಡಿದಾಗ ಒಂಥರ ಗಾಬರಿ ಆಗುತ್ತೆ. 15 ಪುಸ್ತಕಗಳು, 68 ಪುಸ್ತಕಗಳು ಎಲ್ಲ ಬಂದಾಗ ಯಾರು ಓದ್ತಾರೆ ಇಷ್ಟು ಪುಸ್ತಕಗಳನ್ನು? ಹೊಸ ಪುಸ್ತಕ ಬರಲಿ ಕೂತಾಗ, ನಾನು ಮೊನ್ನೆ ರಮೇಶ್ ಅರವಿಂದ್ ಹತ್ರ ಮಾತಾಡ್ತಾ ಹೇಳ್ತಿದ್ದೆ, ಐ ಸ್ಟಾರ್ಟ್ ಟು ರೈಟ್ ಎ ಬುಕ್, ಅಂದರೆ ಐ ರೈಟ್ ಎ ಬುಕ್ ಫಾರ್ ನೋ ಬಡಿ ಅಂತ. ಅಂದರೆ ನಮ್ಮ ಕಣ್ಣು ಮುಂದೆ ಭಾಳ ಶೂನ್ಯ ಇರುತ್ತೆ. ಸಿನಿಮಾ ಮಾಡೋರಿಗಿದೆ ಇವತ್ತು, ನಮ್ಮ ಸಿನಿಮಾಗಳನ್ನು ಯಾರು ಬಂದು ನೋಡ್ತಾರೆ ಗೊತ್ತಿರಲ್ಲ. ಅಂದರೆ ಎಷ್ಟು ಪ್ರಾಡಕ್ಟ್ ಕ್ರಿಯೇಟ್ ಆಗುತ್ತಲ್ಲ, ಅಷ್ಟನ್ನು ಕನ್ಸ್ಯೂಮ್ ಮಾಡೋರು ಇದ್ದಾರೆ ಇಲ್ವೋ ಅಂತ ಗೊತ್ತಾಗಲ್ಲ. ಈ ಟೊಮೆಟೊ ಬೆಳೆಗಾರನ ಪರಿಸ್ಥಿತಿ ಲೇಖಕರದ್ದು. ಆದರೆ ಇನ್ನೊಂದು ಕಡೆ ಯಾರೆಲ್ಲ ಪುಸ್ತಕಗಳನ್ನು ಪ್ರಕಾಶನ ಮಾಡ್ತಾರೋ ಅವರೆಲ್ಲ ನಮ್ಮ ಪುಸ್ತಕ ಮಾರಾಟ ಆಗುತ್ತೆ ಅಂತಾರೆ. ಯಾರೋ 7 ಮುದ್ರಣ ಆಯಿತು, 8 ಮುದ್ರಣ ಆಯಿತು ಅಂತ ಹಾಕ್ತಾ ಇರ್ತಾರೆ. ಹೀಗೆ ಈ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಮತ್ತು ವಿಚಿತ್ರವಾದ ವಿದ್ಯಮಾನ ನಡೀತಾ ಇದೆ, ನಮ್ಗೆ ಅರ್ಥವಾಗದೇ ಇರೋದು ಅಂತೇಳಿ. ಅಂದರೆ ನಾನು ಮೊದಲು ಕಾಲೇಜುಗಳಿಗೆ ಹೋದಾಗ ಪ್ರತಿ ಕಾಲೇಜಲ್ಲಿ ಕೂಡ ಒಂದು 2 ಸಿಗ್ತಾಯಿದ್ರು ಪುಸ್ತಕ ಓದ್ದವರು, ಅಲ್ಲಿ ಕರೆಸ್ತಿದ್ರು. ಆಗ ನಾನು ಕೇಳ್ತಿದ್ದೆ, ಯಾರೋ ನನ್ನ ಪುಸ್ತಕ ಓದಿದ್ದೀರಿ ಅಂದರೆ ಒಂದು 2 ಕೈ ಎತ್ತಾಯಿದ್ರು. ಇವತ್ತು ಆ ಪ್ರಶ್ನೆ ಕೇಳೋ ಧೈರ್ಯ ಇಲ್ಲ, ಯಾರೂ ಕೈ ಎತ್ತೋದಿಲ್ಲ ಅನ್ನೋ ಗ್ಯಾರಂಟಿ ಗೊತ್ತಿದೆ. ಹಾಗಾಗಿ ಆ ಪ್ರಶ್ನೆ ಕೇಳಕ್ಕೆ ಹೋಗಲ್ಲ. ಅಂದರೆ ಒಂದು ಏಜ್ಗೆ, ಅಂದರೆ ಒಂದು ತಲೆಮಾರಿಗೆ ಓದು ನಿಂತು ಹೋಗಿದೆ ಅಂತ. ಇವತ್ತು ಸಾಹಿತ್ಯ ಓದುವವರ ಈ ಒಂದು ವಯೋಮಾನಕ್ಕೆ ನಿಂತು ಹೋಗಿದೆ, ಅದ್ರ ಮುಂದಿನ ವಯೋಮಾನಕ್ಕೆ ದಾಟ್ಕೊಂಡಿಲ್ಲ ಅಂತ. ಹೀಗಾಗಿ ಹೊಸ ತಲೆಮಾರಿನ ರೀಲ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುವಂಥ ಅವರ ಮನರಂಜನೆಯನ್ನು ನೀಡುವಂಥ ಸಂಗತಿ ಆಗಿರ್ಬೋದು, OTT ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಇದೆಲ್ಲ ಸೇರಿಕೊಂಡು ನಮ್ಮ ಸಾಂಪ್ರದಾಯಿಕವಾದ ಎಲ್ಲ ಓದು, ಸಿನಿಮಾ ಇದನ್ನೆಲ್ಲ ಬದಿಗೆ ಸರಿಸ್ತಾ ಇದೆ. ನನಗೆ ಇದಕ್ಕೆ ಪರಿಹಾರವಾಗಿ ಕಂಡಿದ್ದೇನೆಂದರೆ, ನನ್ನ ಸ್ನೇಹಿತ ಒಬ್ಬ ಯೂಟ್ಯೂಬಲ್ಲಿ ಕಥೆಯನ್ನು ಓದ್ತಾನೆ, ಅವರಿಗೆ 100 ಮಂದಿ ಇದ್ದಾರೆ ಅದನ್ನು. ಆಮೇಲೆ ಪಾಡ್ಕಾಸ್ಟಲ್ಲಿ ಓದ್ತಾನೆ, ಅದನ್ನು ಹಲವಾರು ಮಂದಿ ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇರ್ತಾರೆ. ಅದು ಕಾರಲ್ಲಿ ಹೋಗುವಾಗ ಆ ಪಾಡ್ಕಾಸ್ಟ್ ಆನ್ ಮಾಡಿಕೊಂಡು, ಕೆಲವರಿಗೆ ಯಾವುದು ಯೂಟ್ಯೂಬನ್ನು ಪ್ರೀಮಿಯಮ್ ಮಾಡಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಬರಲ್ಲ, ಅವ್ರು ಕೇಳ್ತಾ ಹೋಗ್ತಾರೆ ಅಂತ. ಹೀಗಾಗಿ ಲೇಖಕರು ಕೂಡ ತಮ್ಮ ಬರಹಗಳನ್ನು ಆ ಹೊಸ ಮಾಧ್ಯಮಕ್ಕೆ ತೆರೆದುಕೊಳ್ಳದೆ ಹೋದರೆ ಇದು ಇಲ್ಲೇ ಉಳಿದು ಬಿಡುತ್ತೆ ಅನಿಸುತ್ತೆ. ಅಂದರೆ ಒಂದು ರೀತಿಯಲ್ಲಿ ನಾನು ಲಿಟ್ ಫೆಸ್ಟಿವಲ್ಗೆ ಹೋದಾಗ ನೋಡ್ತಿದ್ದೆ, ಜೈಪುರ್ ಲಿಟ್ ಫೆಸ್ಟಿಗೆ ಹೋದಾಗ ಅಲ್ಲಿ ಒಬ್ಬ ಕವಿಯನ್ನು ಕೇಳೋದಕ್ಕೆ ಒಂದು 200-300 ಜನ ಬಂದು ಕೂತ್ಕೊಳ್ತಾಯಿದ್ರು. ಎಲ್ಲರ ಕೈಯಲ್ಲಿ ಪುಸ್ತಕ ಇರ್ತಾಯಿತ್ತು. ನನಗೆ ಅವನು ಕೇಳಿದೆ, ಹೆಂಗೆ ಎಷ್ಟು ಪ್ರಸಿದ್ಧನಾದೆ ಅಂತ ಕೇಳಿದಾಗ ನಾನು ಹೇಳಿದೆ, ಐ ಆಮ್ ವೆರಿ ಆ್ಯಕ್ಟಿವ್ ಇನ್ ಇನ್ಸ್ಟಾಗ್ರಾಮ್, ನಾನು ಎಲ್ಲರ ಹತ್ರ ಮಾತಾಡ್ತೀನಿ, ಎಲ್ಲರನ್ನ ಕಾಣಿಸ್ಕೋತೀನಿ ಅಂತ. ಹೀಗಾಗಿ ಒಂದು ಮೊದಲಿನ ಥರ ನಾನು ದಂತಗೋಪುರದಲ್ಲಿ ಕೂತ್ಕೊಂಡು ಬರೀತೀನಿ, ದೊಡ್ಡೇಗೌಡರು ಮತ್ತು ನಿತಿನ್ ಶಾ ಪ್ರಕಟ ಮಾಡ್ತಾರೆ,
ಎಲ್ಲೋ ಕೂತ್ಕೊಂಡು ಅಜ್ಞಾತ ಓದುಗ ಓದ್ತಾನೆ ಅಂತ ಹೇಳುವ ಒಂದು ಹಳೆಯ ಕಲ್ಪನೆ ಇವತ್ತು ಸರಿಯಲ್ಲ. ಓದುಗರ ಜೊತೆ ನಿರಂತರವಾದ ಒಡನಾಟ ಇರಬೇಕಾಗತ್ತೆ. ಓದುಗನಿಗೂ ಲೇಖಕನಿಗೂ ಒಂದು ಮಾತುಕತೆ ನಡಿಬೇಕಾಗತ್ತೆ. ಆ ಮಾತುಕತೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ. ಎಷ್ಟೋ ಮಂದಿ ನನ್ನ ಪುಸ್ತಕ ಓದಿರಲ್ಲ, ನಿಮ್ದು ಯಾವುದೋ ಪೋಡ್ಕಾಸ್ಟ್ ನೋಡಿದೆ ಅಂತ ಹೇಳ್ತಾರೆ. ಅಂದರೆ ಈ ರ್ಯಾಪಿಡ್ ರೆಸಿಪಿ ಮಾಡಿರೋದು ಅಥವಾ ಹಲವಾರು ಮಂದಿ ಮಾಡಿರೋದು. ಅಂದರೆ ಇವತ್ತು ಲೇಖಕ ಕಣ್ಣಿಗೆ ಬೀಳ್ತಾ ಇರಬೇಕು ಅಂತೇಳಿ, ಕಿವಿಗೆ ಕೇಳಿಸ್ತಾ ಇದ್ದರೆ ಸಾಕಾಗಲ್ಲ. ಅವನ ಹೆಸರುಗಳು ಕಣ್ಣಿಗೆ ಬೀಳ್ತಾ ಇರಬೇಕು, ಅವನ ಪುಸ್ತಕದ ಬಗ್ಗೆ ಮಾತಾಡಬೇಕು. ಒಂದು ಕಡೆ ಹೋಗಿ ಮಾತಾಡಿದರೆ ಒಂದು 5 ಪುಸ್ತಕ ಮಾರಾಟ ಆಗುತ್ತೆ. ನಾನು ಮೊನ್ನೆ ಮೈಸೂರು ಲಿಟ್ ಫೆಸ್ಟ್ಗೆ ಹೋದಾಗ ನಮ್ಮ ಜಮೀಲ್ ಅವ್ರಿಗೆ ಹೇಳಿದೆ, ಒಂದಷ್ಟು ಪುಸ್ತಕ ತೊಗೊಂಡೋಗೋಣ ಅಂತ. ನಂದು ಕತೆ ಹೊಸ ಪುಸ್ತಕ ಒಂದು ಬಂದಿತ್ತು ಕತೆಗಳ ಬಗ್ಗೆ. ಅದು 7 ಪುಸ್ತಕ ಮಾರಾಟ ಆಯ್ತಲ್ಲಿ. 7 ಮೊದಲಾದರೆ 70 ಆಗ್ತಾಯಿತ್ತು. ಬಟ್ ನಾವು ಹೋಗದೇ ಇದ್ದರೆ 7 ಕೂಡ ಆಗ್ತಾ ಇರಲಿಲ್ಲ ಅಂತ. ಹೀಗಾಗಿ ಲೇಖಕರು ಎಲ್ಲ ಕಡೆ ಕಾಣಿಸ್ಕೊಳ್ಳೋದು, ಪುಸ್ತಕದ ಜೊತೆ ಕಾಣಿಸ್ಕೊಳ್ಳೋದು ಮತ್ತು ಓದುಗರ ಜೊತೆ ಒಡನಾಟ ಇಟ್ಕೊಳ್ಳೋದು ಬಹಳ ಮುಖ್ಯ. ಆ ಕೆಲಸವನ್ನು ಡುಂಡಿರಾಜ್ ಮಾಡ್ತಿರ್ತಾರೆ. ಅವರು ಹಲವಾರು ಕಾರ್ಯಕ್ರಮಗಳಿಗೆ ಎಲ್ಲಿ ಕರೆದರೂ ಹೋಗಿ ಅಲ್ಲಿ ಮಾತಾಡಿ ಆ ಪುಸ್ತಕದ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ಇವತ್ತು ಇವರೆಲ್ಲರ ಜೊತೆ ಕೂತ್ಕೊಂಡು ಈ ಮಾತುಗಳನ್ನ ಆಡಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ನನಗೆ ಆಶ್ಚರ್ಯ ಆಗಿದೆ ಅಂದರೆ, ನೀವು ಕರೆಸಿರುವಂಥ ವ್ಯಕ್ತಿಗಳೆಲ್ಲ ಇಲ್ಲಿ ಕೂತ್ಕೊಳ್ಳುವರು ಎಲ್ಲರೂ. ಸೊ ಅವ್ರ ಮುಂದೆ ನಾವು ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಇಷ್ಟೊಂದು ಮಂದಿಯನ್ನು ಸೇರಿಸಿದ್ದೀರಿ. ಇವತ್ತು ನಾನು ಅಂದ್ಕೊಂಡಿರಲಿಲ್ಲ, ಒಂದು 20-25 ಮಂದಿ ಇರ್ತಾರೆ ಅಂದ್ಕೊಂಡಿದ್ದೆ. ಬಟ್ 100-100ಕ್ಕೂ ಹೆಚ್ಚು ಮಂದಿಯನ್ನು ಸೇರಿಸಿದ್ದೀರಿ. ಇದು ನಿಮ್ಮ ಪುಸ್ತಕದ ಅಂಗಡಿಯ ಪ್ರಭಾವ. ನಮ್ಮದು ಸ್ವಲ್ಪ ಇದೆ, ಬಟ್ ಪುಸ್ತಕದ ಅಂಗಡಿ ಮುಖ್ಯವಾಗಿ. ಸೊ ಅವ್ರನ್ನೆಲ್ಲ ಕರೆಸಿದ್ದಕ್ಕೆ ಮತ್ತು ಇಲ್ಲಿ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ.